ಆದೇಶ ಮಾಡಿದ ಮೇಲೆ ಆ ಥರ ಯಾರೂ ಅಸಮ್ಮತಿ ಸೂಚಿಸಲಿಲ್ಲ. ತನಿಖೆ ಮಾಡ್ತಕ್ಕಂಥ ಅನಿವಾರ್ಯತೆ ಇತ್ತಪ್ಪ ಅಂದರೆ ತನಿಖೆ ಮಾಡಲೇಬೇಕು. ಸಾರ್ವಜನಿಕ ಹಿತ ದೃಷ್ಟಿಯಿಂದ ಸಂಶಯಾಸ್ಪದದಿಂದ ಯಾವುದೇ ವಿಷಯಗಳು ಈಗ ಪ್ರಚಾರ ಅಪಪ್ರಚಾರ ಪಡೆದ ಮೇಲೆ ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಬಂದಾಗ ಮಾತ್ರ ಮಾಡಲೇಬೇಕು. ಸ್ವಲ್ಪ ಟೂ ಲೇಟ್ ಅಂತ ಅನ್ನಿಸ್ತಿಲ್ವ ಸರ್ ಅಂತ ಈ ವಿಚಾರದಲ್ಲಿ ಸ್ವಲ್ಪ ಕ್ರಮ ತಗೊಳ್ಳಿಕ್ಕೆ? ಯಾವುದೇ ವಿಷಯ ಒಂದು ತಾರ್ಕಿಕ ಹಂತಕ್ಕೆ ಹೋಗಬೇಕಾದ್ರೆ ಎಲ್ಲ ರೀತಿಯಿಂದ ವಿಚಾರವನ್ನು ಮಾಡಿದ ಮೇಲೆ ಒಂದು ನಿರ್ಣಯ ಆಗ್ತದೆ. ಅದರ ಅವಶ್ಯಕತೆ ಇಲ್ಲಿವರೆಗೆ ಆ ಥರ ಪ್ರತಿಬಿಂಬನೆ ಆಗ್ತಿಲ್ಲ. ಇತ್ತೀಚೆಗೆ ಕೆಲವೊಬ್ಬರು ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ತನಿಖೆ ಮಾಡಬೇಕಾದಂಥ ಸಾರ್ವಜನಿಕ ವಲಯದಲ್ಲಿ ಕೂತು ಬಂದ ಮೇಲೆ ಅನಿವಾರ್ಯತೆ ಸರ್, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇರಳ ಸರ್ಕಾರದವರು ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಪರವಾಗಿ ನೋಡಿ, ಅದು ಸರ್ಕಾರಗಳ ಮಧ್ಯೆ ನಿರ್ಣಯ. ಇಂಟ್ರೆಸ್ಟೆಡ್ ಇಶ್ಯೂ ಇದ್ದರೆ ಅವರು ಮಾಡ್ಬೋದು ಸರ್. ಯಾಕೆ ಸರ್ ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ಅಲ್ಲ, ಸರ್ಕಾರವೂ ಮಾಡ್ಬೋದು. ಅಕಸ್ಮಾತ್ ಆ ರಾಜ್ಯದೊಳಗೆ ಏನಾದರೂ ಇಶ್ಯೂ ಇತ್ತಂದರೆ ಅವರು ಮಾಡ್ಬೋದು. ಸರ್, ಪಂಚಮಸಾಲಿ ಹೋರಾಟದ ಸ್ವಾಮೀಜಿ ಮಠದಲ್ಲಿ ಅಂದರೆ ಸರ್, ಆಮೇಲೆ ಒಬ್ಬ ಸಚಿವರಾಗಿ ನೀವು ನೋಡಿರಿ, ನಾನು ಸಚಿವ, ಪ್ರತಿಪಕ್ಷ ನಾಯಕರು, ಪ್ರಧಾನಮಂತ್ರಿ, ಅವ್ರಿಗೆ ಫೋರಮ್ ಇದೆ. ಇವತ್ತೇ ಪಾರ್ಲಿಮೆಂಟ್ ಶುರು ಆಗ್ತದೆ ಹೇಳ್ತಾರೆ, ಅಲ್ಲಿ ಅವರು ಉತ್ತರ ಕೊಡ್ತಾರೆ. ಅಲ್ಲ, ನಾನು ಇಲ್ಲಿ ಕುಂತು ನಾನು ಅತಿ ಸಣ್ಣವನು. ಲೋಕಸಭೆಯಲ್ಲಿ ವಿಷಯ ಸರ್ ಹಾಗೇನು ಜಿಲ್ಲೆಯಲ್ಲಿ ಒಂದು ವಿಚಾರ ನೀವು ಸ್ಪಷ್ಟ ಮಾಡಬಾರ್ದು. ಇಡೀ ರಾಜ್ಯ 13 ಲಕ್ಷ ಟನ್ ಯೂರಿಯಾ ತಂದು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನನ್ನ ಜೊತೆನೇ ಲೋಕಸಭಾ ಸದಸ್ಯರು ನೀವು ಪ್ರಸ್ತಾವ ಮಾಡ್ರಂತೂ ಒಂದು ಮಾಡಿ ಕೇಳಿದ ನಂತರ ಯೂರಿಯಾ DAP ಕೊಡಿಸ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರಕ್ಕೆಲ್ಲ. ಮತ್ತು ನಮ್ಗೆ 13 ಲಕ್ಷ ಬೇಕಾದಾಗ 4 ಲಕ್ಷ ಟನ್ ಬಂದರೆ ಏನು ಉಪಯೋಗ ಆಗುತ್ತೆ? ಸರಿ, ನೀವು ಇದ್ದಿದ್ರಲ್ಲೇ ಅತಿ ಹೆಚ್ಚು ಯೂರಿಯಾ ಕೊಡಿಸಿದ್ದು ಹಾವೇರಿ. ಸರ್, ಇಂಡೆಂಟ್ ಎಲ್ಲ ಪೂರ್ತಿ ಹೋಗಿದೆಯಾ ನಮ್ಮ ಜಿಲ್ಲೆ? ನಮ್ಮಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿ ನಾವು ಪ್ರೊಕ್ಯೂರ್ ಮಾಡಿದ್ವಿ. ಇನ್ನೂ ಪ್ರೊಕ್ಯೂರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಈಗ ನನ್ನಲ್ಲಿ ಇಂಡಿ ತಾಲೂಕಿನಲ್ಲೂ ಆಗಿತ್ತು. ಅದಕ್ಕೇನಂತೀರಿ ನೀವು? 4,000 ಕೋಟಿ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಮೈಸೂರಿಗಿಂತ 3 ದಿವಸ ಮೊದಲೇ ಬಂದು ಹೋಗಿದ್ದಾರೆ. ಮತ್ತು ನೀವು ಅದಕ್ಕೆ ಆ ರೀತಿ ವ್ಯಾಖ್ಯಾನ ಮಾಡಿ ಪ್ರತಿಪಕ್ಷಗಳು ಆರೋಪ ಮಾಡೋದು ಕೆಲಸನೇ ಅವ್ರದ್ದಿದೆ. ಮತ್ತೇನು ಮಾಡ್ತಾರೆ ಅವರು? ಸರ್, ವಿಪಕ್ಷದ ಅವ್ರೇನಾರು ಅಭಿವೃದ್ಧಿ ಮಾಡ್ತಾರಾ? ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ರಿ, ಎಲ್ಲ ನೀರಾವರಿ ಯೋಜನೆಗೆ ಹಣ ಬರಬೇಕು. ಒಬ್ಬ ಲೋಕಸಭಾ ಸದಸ್ಯರು ಮಾತನಾಡ್ತಾರೆ, ಯೂರಿಯಾ ಇಲ್ಲ, DAP ಇಲ್ಲ. ನೀವು ಒಂದು ಸ್ವಲ್ಪ ಕೇಳ್ರಿ ಸರ್. SIT ಕೊಟ್ಟಿದ್ದಾರೆ, ಮತ್ತು SIT ಕೊಡೋದು ತಗೊಳ್ಳೋದು ಸರ್ಕಾರಕ್ಕೆ ಕಾಮನ್. SIT ಹಿಟ್ಟು ತೊಗೊಳ್ತಾರೆ ಅಂತ ವಿಪಕ್ಷ ನಾಯಕರು ಹೇಳ್ತಾರೆ ಸರ್. ರೀ, ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗೋ ತನಕ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾತು ಆಟೇ ಇರ್ತಾರೆ. ಪರಿಸ್ಥಿತಿ ಉದ್ಭವ ಆದಮೇಲೆ ನಿರ್ಣಯ ತಗೊಂಡಿದ್ದಾರೆ. ಮತ್ತೆ ರಿಟರ್ನ್ ತೊಗೊಳ್ತಾರೆ. ಅದನ್ನು ಮುಖ್ಯಮಂತ್ರಿಗಳು ಟ್ಯಾಕ್ಸ್ ಹೊರೆ ಸರ್ಟನ್ಲಿ ನಾನು ಒಪ್ಪಿದೆ, ಅದು ಹೊರೆ ಆಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ಒಂದು ಸವಿಸ್ತಾರವಾದ ಚರ್ಚೆ ಆಗ್ತಾ ಇದೆ. ಅದು ಒಂದು ಹಂತಕ್ಕೆ ಬರ್ಬೋದು. ಯಾಕಂದರೆ ಈಗ ನೀವು ಫೋನ್ಪೇ ಮಾಡಿದ ಮೇಲೆ ಅವ್ರ ಕಡೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಸಿಗ್ತವೆ. ಆ ರೀತಿ ಒಂದು ಸ್ವಲ್ಪ ಕಲ್ಪನೆ ತಪ್ಪಾಗ್ತದೆ. ಲಕ್ಷ ಟ್ಯಾಕ್ಸ್ ಬರ್ತದೆ. ಅದನ್ನು ನಾನು ಹೇಳಿದ್ಮೇಲೆ ಈಗ ಫೋನ್ಪೇ ನೀವು 49,000 ರೂಪಾಯಿ ಅಲೌಡ್ ಇದ್ದಾಗ ಮಾಡ್ತೀರಾ. ಫೋನ್ಪೇ ಎವಿಡೆನ್ಸಸ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ದವರು ಮಾಡಲೇಬೇಕು. ಕಮರ್ಷಿಯಲ್ ಟ್ಯಾಕ್ಸ್ದವರು ಬರೀ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಕೆಲಸ ಮಾಡ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಸ್ಟೇಟು ಸೆಂಟ್ರಲ್ಗೂ ರೆವಿನ್ಯೂ ಹೋಗ್ತದೆ. ಕೆಲಸ ಅವ್ರು ಮಾಡಿದ್ದಾರೆ. ಇಲ್ಲ ರೀ, ನಾನು ಹೋಗ್ತೀನಿ. ನೀವು ಫೋನ್ಪೇ ಮಾಡಿದ್ಮೇಲೆ ಸ್ವಲ್ಪ ನಿಮಗೆ ನಾನು ಹೇಳ್ತೀನಿ, ಫೋನ್ಪೇ ಮಾಡಿದ್ಮೇಲೆ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಸಿಕ್ಕ ಮೇಲೆ ಅವ್ರಿಗೆ ನೋಟಿಸ್ ಕೊಡೋದು ಸ್ವಾಭಾವಿಕ. ಅದ್ರ ಸಲುವಾಗಿ ಆಗಿದೆ, ಅದು ನೋಡ್ತಾರೆ. Yeah.
ಹಾವೇರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾವೇರಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ 2025 ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಸದ್ದಿಗೆ ನೀರಿರುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ. ಜುಲೈ 1ರಂದು ಕನ್ನಡದ